ನಮಸ್ತೆ ಆಲ್ ಮಾಸ್ಟರ್ಸ್. ಇಡೀ ಭೂಮಂಡಲಕ್ಕೆ ಧ್ಯಾನ ಜ್ಞಾನವನ್ನ ಪ್ರಸರಿಸಿದಂತ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ಅಷ್ಟಲ್ ಮಾಸ್ಟರ್ಸ್ ಅವರಿಗೆ, ನನ್ನ ತಂದೆ ತಾಯಿಗಳಿಗೆ, ಧ್ಯಾನ ಮಾರ್ಗಕ್ಕೆ ಕರೆತಂದ ಸೋದರಿ ಮಂಜುಳಾರವರಿಗೆ, ಈ ವೇದಿಕೆಯಲ್ಲಿ ಜ್ಞಾನಕ್ಕಾಗಿ ಜ್ಞಾನದಾತರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ, ಇಡೀ ಭೂಮಂಡಲದ ಎಲ್ಲ ಧ್ಯಾನ ಬಂಧುಗಳಿಗೂ ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಈ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಮಾಸ್ಟರ್ಸ್, ಜ್ಞಾನ ಹಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಜ್ಞಾನ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವಿಷಯ ಇವತ್ತು ಶ್ರೀ ಕೃಷ್ಣಾಮೃತ, ಶ್ರೀ ಭಗವದ್ಗೀತಾ ವಿಜ್ಞಾನ ಸಾರ ಅಂತಕ್ಕಂಥದ್ದು. ನಾವು ಭಗವದ್ಗೀತೆ ಶ್ರೀ ಕೃಷ್ಣನ ಓವಾಚ ಅಂತ ತಿಳಿದಿದೀವಿ ಮಾಸ್ಟರ್ಸ್. ಅದನ್ನ ವೈಜ್ಞಾನಿಕ ಚಿಂತನೆಯ ಅಡಿಯಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳು ಅದರಲ್ಲಿ ಬಂದಿರ್ತಕ್ಕಂತಹ ಶ್ಲೋಕಗಳನ್ನ ನಮ್ಮ ಜೀವನದಲ್ಲಿ ಯಾವ ರೀತಿ ಅರ್ಥೈಸಿಕೊಂಡು ನಾವು ಜೀವಿತವನ್ನು ಸಾಗಿಸ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಹೋಗಿದ್ದಾರೆ ಮಾಸ್ಟರ್. ಸರಳ ಸುಲಭವಾಗಿ ಅಲ್ಲಿರ್ತಕ್ಕಂಥ ಶ್ಲೋಕದ ಪ್ರತಿ ಅಕ್ಷರ ಪದಗಳಿಗೂ ಕೂಡ ಅರ್ಥವನ್ನ ಅರ್ಥೈಸ್ಬಿಟ್ಟು ಮಾಹಿತಿಯನ್ನ ಕೊಡ್ತಾ ಹೋಗಿದ್ದಾರೆ ಮಾಸ್ಟರ್ಸ್. ಗೀತೆ ಅಂದರೆ ರೇಖೆ ಎಂದು, ಜ್ಞಾನ ಮಾಡಲ್ಪಡುವುದು ಅಂತ ಅರ್ಥೈಸ್ಕೊಳ್ಬಹುದು. ಭಗವದ್ಗೀತೆ ಆಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲವಾಗಿದೆ. ಭಗವಾನ್ ಶ್ರೀ ವೇದವ್ಯಾಸರು ಯಾವ ಮಾನವಾಳಿಗೆ ಶ್ರೀಕೃಷ್ಣ ಭಗವಾನರ ಪಾತ್ರದ ಮೂಲಕ ಗೀಚಿದ ಅಥವಾ ಈ ಗೀತೆ ಭಗವದ್ಗೀತೆಯಾಗಿದೆ. ಈ ಗೀತೆ ಒಳಗೆ ನಾವಿದ್ದು ಗೀತಾನುಸಾರ ನಡೆದುಕೊಂಡರೆ ನಮಗೆ ಉಂಟಾಗುವುದು ಅನುನಿತ್ಯ ಕಲ್ಯಾಣ. ಈ ಗೀತೆಯನ್ನು ಅತಿಕ್ರಮಿಸಿ ವ್ಯವಹರಿಸಿದರೆ ನಮಗೆ ಉಂಟಾಗುವುದು ಪ್ರತಿದಿನ ಕಷ್ಟವೇ ನಷ್ಟವೇ ಆಗಿದೆ. ನಾವು ಗೀತೆಯ ಅನುಸಾರ ನಡೆದ್ರೆ ನಮಗೆ ಕಲ್ಯಾಣವಾಗುತ್ತೆ. ನಾವು ಗೀತೆಯನ್ನ ಅತಿಕ್ರಮಿಸಿ ಏನಾದ್ರೂ ವ್ಯವಹರಿಸಿದರೆ ನಮ್ಮ ಜೀವನದಲ್ಲಿ ನಮಗೆ ಕಷ್ಟ ನಷ್ಟ ಅಂತಕ್ಕಂಥದ್ದು ನಮ್ಮ ಕೈಯಾರೆ ನಾವೇ ತಂದ್ಕೊತಿದೀವಿ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಆ ದಿನ ಅಂದ್ರೆ ಕುರುಕ್ಷೇತ್ರದ ದಿನ ಮಹಾ ಸಂಗ್ರಾಮ ಪ್ರಾರಂಭದಲ್ಲಿ ಅರ್ಜುನನನ್ನ ಉದ್ದೇಶಿಸಿ ಗೀತೋಪದೇಶ ಮಾಡಿದ್ರು ಅಂತ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಆದ್ರೂ ಕೂಡ ಅಂದಿಗೂ ಇಂದಿಗೂ ಇನ್ನು ಮುಂಬರ್ತಕ್ಕಂಥ ಭವಿಷ್ಯತ್ ಕಾಲಕ್ಕೂ ಕೂಡ ಮುಕ್ತಿಯನ್ನ ಮೋಕ್ಷವನ್ನ ಬಯಸ್ತಕ್ಕಂಥ ಮುಮುಕ್ಷುಗಳಿಗೆ ಲಭಿಸಿರ್ತಕ್ಕಂಥ ಮಹಾಪ್ರಸಾದವೇ ಆಗಿದೆ ಈ ಭಗವದ್ಗೀತೆ ಅಂತಕ್ಕಂಥದ್ದು. ಶ್ರೀಕೃಷ್ಣ ಭಗವಾನರ ಮುರುಳಿಯಿಂದ ಅದ್ಭುತ ಮುರುಳಿನಾದ ಹೊರಹೊಮ್ಮಿದ್ರೆ ಶ್ರೀಕೃಷ್ಣ ಭಗವಾನರ ಸ್ವಂತ ಧ್ಯಾನಾನುಭವಗಳ ಭಂಡಾರಾಗರದಿಂದ ಬಿಡುಗಡೆಯಾದಂತಹ ಅಮೃತ ದಾರಿಯೇ ಈ ಗೀತಾ ಜ್ಞಾನ ಅಂತಕ್ಕಂಥದ್ದು. ಅದರಲ್ಲಿರ್ತಕ್ಕಂಥ ಒಂದು ಶ್ಲೋಕ ಯದಾ ಯದಾ ಹಿ ಧರ್ಮಸ್ಯ, ಇದನ್ನು ಪ್ರತಿಯೊಬ್ರು ಕೂಡ ಸಾಕಷ್ಟು ಬಾರಿ ಕೇಳಿದೀವಿ ಮಾಸ್ಟರ್ಸ್. ಯಾವಾಗ ಧರ್ಮ ಅಂತಕ್ಕಂಥದ್ದು ಕುಗ್ಗುತ್ತಾ ಇದೆಯೋ, ಯಾವಾಗ ಅಧರ್ಮ ಅಂತಕ್ಕಂಥದ್ದು ತಾಂಡವವಾಡ್ತಾ ಇದೆಯೋ, ವಿಜೃಂಭಿಸ್ತಾ ಇದೆಯೋ, ಮತ್ತು ಪ್ರಜೆಗಳೆಲ್ಲ ಸತ್ಯವನ್ನ ಮರೆತು ಹೋಗಿ ಅರಾಜಕತೆಗಳಲ್ಲಿ, ಅಕ್ರಮಗಳಲ್ಲಿ, ಅಧರ್ಮಗಳಲ್ಲಿ ಮುಳುಗುತ್ತಾರೋ ಅಂತ ಸಮಯದಲ್ಲೆಲ್ಲ ಯೋಗೀಶ್ವರರು ಅವತರಿಸಿ ಮರೆತು ಹೋದ ಸತ್ಯವನ್ನ ಪ್ರಜೆಗಳಿಗೆ ಪುನಃ ತಿಳಿಯಪಡಿಸಿ ಅವರನ್ನ ಅಧರ್ಮದಿಂದ ಹೊರತಂದು ಸತ್ಯವನ್ನು ಧರ್ಮವನ್ನು ಪುನರುದ್ಧರೀಕರಿಸುತ್ತಾರೆ. ಈ ವೇದ ವ್ಯಾಸರಂತಹ ಮಹಾ ಯೋಗೇಶ್ವರರು ಸಹ ಸತ್ಯ ಬೋಧನೆಗಾಗಿ ಆಗಿಂದಾಗಲೇ ಜನ್ಮಿಸುತ್ತಲೇ ಇರುತ್ತಾರೆ. ಈ ವಿಷಯವನ್ನ ಪ್ರತಿಯೊಬ್ರು ತಿಳಿದಿದೀವಿ ಮಾಸ್ಟರ್ಸ್. ನಾವೆಲ್ಲರೂ ಕೂಡ ದೇವರು ಅಂತ ಯಾಕೆ ನಂಬೇಕು ಅಂದ್ರೆ, ನಾವು ಹಿಂದೆ ಯಾವ ದೇವರ ರೂಪದಲ್ಲಿದ್ವೋ ಈಗ ಈ ಪ್ರತಿರೂಪದಲ್ಲಿ ಇದೀವಿ ಅಷ್ಟೇ. ಅದಕ್ಕೋಸ್ಕರ ನಾವು ಕೂಡ ಹಿಂದೆ ಒಬ್ಬ ಯೋಗಿಗಳೇ ಆಗಿದ್ರೆ ಈ ಧ್ಯಾನ ಮಾರ್ಗದಲ್ಲಿ ಆಧ್ಯಾತ್ಮಿಕ ಜ್ಞಾನದಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇದೆ ಮಾಸ್ಟರ್ಸ್. ಅದಕ್ಕೋಸ್ಕರ ಮೊದಲು ನಮ್ಮನ್ನು ನಾವೇ ದೇವರು ಅಂತ ತಿಳಿಬೇಕು, ಈ ದೇಹವೇ ದೇವಾಲಯ ಅಂತ ತಿಳಿಬೇಕು, ಅರ್ಥೈಸ್ಕೋಬೇಕು, ಸಾಕಷ್ಟು ಜ್ಞಾನವನ್ನ ಪಡೆಯೋದ್ರ ಮುಖಾಂತರ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈಗಲೇ ಎಷ್ಟೋ ಜನ ಯೋಗೀಶ್ವರರು ಹುಟ್ಟಿದ್ದಾರೆ, ಇನ್ನೂ ಹುಟ್ಟುತ್ತಲೂ ಇದ್ದಾರೆ. ಬುದ್ಧರು ಹುಟ್ಟಿದ್ದಾರೆ, ಇನ್ನು ಎಷ್ಟೆಷ್ಟೋ ಬುದ್ಧರು ಕೂಡ ಹುಟ್ಟುತ್ತಾರೆ. ಮತ್ತು ಇವರೆಲ್ಲ ಪ್ರತಿ ಮಾನವನು ಧರ್ಮದಲ್ಲಿ ಜೀವಿಸ್ಲಿಕ್ಕೆ, ಸತ್ಯವನ್ನ ಬೆಳಕಿಗೆ ಬರ್ಲಿಕ್ಕೆ, ಮಾನವನ ಜನ್ಮಗಳ ಮಹೋದ್ಧಾರಣೆಗೆ ತಮ್ಮ ಪಾಲು ಸಹಾಯ ಮಾಡಲು ಈ ಜನಿಸುತ್ತಲೂ ಇರುತ್ತಾರೆ ಅನ್ನೋದು ಯದಾ ಯದಾ ಹಿ ಧರ್ಮಸ್ಯ ಅಂತಕ್ಕಂಥ ಒಂದು ಶ್ಲೋಕದ ಅರ್ಥವನ್ನ ಹೇಳೋದ್ರ ಮುಖಾಂತರ ಮಾಸ್ಟರ್ಸ್ ಇದನ್ನ ಪೀಠಿಕೆಯಾಗಿ ತೆಗೆದುಕೊಂಡು ಇದರಲ್ಲಿ 2 ಶ್ಲೋಕಗಳನ್ನ ಇವತ್ತಿನ ದಿನ ನಾನು ಜ್ಞಾನ ಹಂಚಿಕೆಗಾಗಿ ಆಯ್ಕೆ ಮಾಡ್ಕೊಂಡಿದ್ದೇನೆ ಮಾಸ್ಟರ್ಸ್.
ಈ ಪುಸ್ತಕ ತುಂಬಾ ಸರಳ ಸುಲಲಿತವಾಗಿ ಪ್ರತಿಯೊಬ್ಬರಿಗೂ ಅರ್ಥವಾಗ್ತಕ್ಕಂಥದ್ದೇ ಮಾಸ್ಟರ್ಸ್. ಇದನ್ನು ಪ್ರತಿಯೊಬ್ರು ತಗೊಂಡು ಓದ್ತಕ್ಕಂಥದ್ದು ತುಂಬಾ ಅನುಕೂಲಕರ ಅಂತ, ಜ್ಞಾನವನ್ನ ತಿಳಿಲಿಕ್ಕೆ ತುಂಬಾ ಅನುಕೂಲಕರವಾಗಿದೆ ಅಂತ ಭಾವಿಸ್ತೇನೆ ಮಾಸ್ಟರ್ಸ್ ನಾನು ಕೂಡ. ಭಗವದ್ಗೀತೆಯ 2ನೇ ಅಧ್ಯಾಯದ 22ನೇ ಶ್ಲೋಕ ಇದೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾಣತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯಾಯ ಜೀರ್ಣನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತಕ್ಕಂಥದ್ದು ಶ್ಲೋಕ ಮಾಸ್ಟರ್ಸ್. ಇದು 2ನೇ ಅಧ್ಯಾಯದ 22ನೇ ಶ್ಲೋಕ ಆಗಿದೆ ಮಾಸ್ಟರ್ಸ್. ಅದನ್ನ ಪದ ವಿಭಾಗದಲ್ಲಿ ಅರ್ಥೈಸಿ ಪ್ರತಿ ಪದ ಯಾವ ರೀತಿ ಅರ್ಥೈಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಯಥಾ ಅಂದ್ರೆ ಯಾವ ವಿಧವಾಗಿ, ನರಃ ಅಂದ್ರೆ ಒಬ್ಬ ಮನುಷ್ಯನು, ಜೀರ್ಣಾನಿ ಅಂದ್ರೆ ಹರಿದು ಹೋದ, ವಾಸಾಂಸಿ ಅಂದ್ರೆ ಬಟ್ಟೆಗಳನ್ನ, ವಿಹಾಯ ಅಂದ್ರೆ ಬಿಸಾಡಿ, ಅಪರಾಣಿ ಅಂದ್ರೆ ಬೇರೆ, ನವಾನಿ ಅಂದ್ರೆ ಹೊಸ ವಸ್ತ್ರಗಳನ್ನ, ಗೃಹಾಂತಿ ಅಂತ ಹೇಳಿದ್ರೆ ಧರಿಸುವವನೋ, ತಥಾ ಅಂದ್ರೆ ಅದೇ ರೀತಿಯಲ್ಲಿ, ದೇಹಿ ಅಂದ್ರೆ ಜೀವಾತ್ಮ, ದೇಹ ಅಂದ್ರೆ ಈ ಕಾಯ, ದೇಹಿ ಅಂದ್ರೆ ಜೀವಾತ್ಮ, ಜೀರ್ಣಾನಿ ನಿರಸಿ ಹೋದ, ಶರೀರಾಣಿ ಶರೀರವನ್ನು, ವಿಹಾಯ ತ್ಯಜಿಸಿ, ಅನ್ಯಾನಿ ಮತ್ತೊಂದು, ನವಾನಿ ಹೊಸ ಶರೀರವನ್ನು, ಸಂಯಾತಿ ಹೊಂದುತ್ತದೆ. ಈ ರೀತಿ ಪ್ರತಿ ಪದಕ್ಕೂ ಕೂಡ ಕನ್ನಡ, ಸುಲಲಿತ ಕನ್ನಡ, ಅದು ಸಂಸ್ಕೃತ ಶ್ಲೋಕ ಸಂಸ್ಕೃತದಲ್ಲಿ ಇರೋದ್ರಿಂದ ಮಾಸ್ಟರ್ಸ್ ಕನ್ನಡದಲ್ಲಿ ಪ್ರತಿ ಪದಕ್ಕೂ ಅರ್ಥವನ್ನ ಕೊಟ್ಟಿದ್ದಾರೆ. ಅದನ್ನ ನಂತರ ವಿವರಣೆಯನ್ನ ನೀಡ್ತಾ ಹೋಗ್ತಾ ಇದ್ದಾರೆ ಮಾಸ್ಟರ್ಸ್. ಅದರ ತಾತ್ಪರ್ಯವನ್ನ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಹರಿದು ಹೋದ ಹಳೆಯದಾದ ವಸ್ತ್ರಗಳನ್ನು ಬಿಟ್ಟು ನಾವು ನೂತನ ವಸ್ತ್ರಗಳನ್ನು ಧರಿಸುತ್ತಿರುವಂತೆ, ನಿರುಪಯೋಗವಾದ ಶರೀರವನ್ನು ಬಿಟ್ಟು ಆತ್ಮವು ನೂತನ ದೇಹದೊಳಗೆ ಪ್ರವೇಶಿಸುತ್ತದೆ ಅಂತಕ್ಕಂಥದ್ದು ಇದರ ತಾತ್ಪರ್ಯ. ಧ್ಯಾನದ ಮೂಲಕ ಇದನ್ನ ಯಾವ ರೀತಿ ವಿವರಣೆ ಕೊಡ್ತಾ ಹೋಗಿದ್ದಾರೆ ಅಂತ ಹೇಳಿದ್ರೆ ಮಾಸ್ಟರ್ಸ್, ಈ ಭೌತಿಕ ಶರೀರವನ್ನು ಧರಿಸುವ ಬಟ್ಟೆಗಳಿಗೆ ಹೋಲಿಸಿದ್ದಾರೆ ವೇದವ್ಯಾಸರು. ವಸ್ತ್ರಗಳನ್ನು ಹಳೆಯದಾಗಿ ಹರಿಯುತ್ತಿದ್ದರೆ ಅದನ್ನು ತೆಗೆದು ಹೊರಗೆ ಬಿಸಾಡಿ ಬೇರೆ ನೂತನವಾದದ್ದನ್ನು ಧರಿಸುತ್ತೇವೆ ಅಲ್ಲವೇ? ಹಾಗೆಯೇ ಶರೀರಕ್ಕೂ ಸಹ ವಯಸ್ಸಾಗಿದ್ದರೆ, ವೃದ್ಧಾಪ್ಯ ಬಂದು ಶಿಥಿಲವಾಗಿದ್ದರೆ, ಮರಣದ ಮೂಲಕ ನಶಿಸಿ ಹೋದಾಗ ಆತ್ಮವು ಬೇರೆಯದಾದ ನೂತನ ಶರೀರವನ್ನು ಧರಿಸುತ್ತದೆ. ನಾವು ಇದನ್ನ ಬಟ್ಟೆಗೆ ಹೋಲಿಸ್ಬಿಟ್ಟು ಸರಳವಾಗಿ ಪ್ರತಿಯೊಬ್ರು ಅರ್ಥೈಸ್ಕೊಳ್ಳೋ ರೀತಿಯಲ್ಲಿ ತಿಳಿಸ್ತಾ ಹೋಗ್ತಿದ್ದಾರೆ ಮಾಸ್ಟರ್ಸ್. ಈ ದೇಹವು ಕೂಡ ಒಂದು ವಸ್ತ್ರವಿದ್ದಂತೆ, ನಾವು ದೇಹದಾರಿಗಳು. ಮರಣಂ ಅಂದರೆ ಹಳೆಯದಾದ ಈ ಭೌತಿಕ ಶರೀರವನ್ನು ಬಿಟ್ಟು ಬಿಡುವುದೇ ಹೊರತು ಮತ್ತೇನೂ ಅಲ್ಲ. ತೇಜೋಮಯನಾದ ಆತ್ಮನೊಡನೆ ವಿಹರಿಸುವುದೇ ಅನಂತ ಬೇರೆಯದಾದ ಹೊಂದಿಕೊಳ್ಳಬಲ್ಲ ನೂತನ ಭೌತಿಕ ಶರೀರದ ಜೊತೆಯಲ್ಲಿ ಹೊಸ ಜನ್ಮವನ್ನು ತೆಗೆದುಕೊಳ್ಳುವುದಾಗಿದೆ. ಈ ಶರೀರವನ್ನು ಬಿಟ್ಟಿದೀವಿ ಅಂದ್ರೆ ಹಳೆಯ ವಸ್ತ್ರವನ್ನು ಬಿಸಾಡಿದಂತೆ ಈ ದೇಹವನ್ನು ಬಿಟ್ಟು ಹೋಗ್ತೇವೆ. ಮತ್ತೆ ಹೊಸ ದೇಹಕ್ಕಾಗಿ ನಾವು ಮಾಡಿರ್ತಕ್ಕಂಥ ಜೀವಿತದಲ್ಲಿ ಮಾಡಿರ್ತಕ್ಕಂಥ ತೆಗೆದುಕೊಂಡಂತ ಅನುಭವಗಳಿಗೆ ಆಧಾರದ ಮೇಲೆ ಮುಂದಿನ ಹೊಸ ಜನ್ಮವನ್ನ ಪಡೆಯುತ್ತೇವೆ. ಭೌತಿಕವಾದ ಸ್ಥೂಲ ಶರೀರ ತತ್ವವು ಎಲ್ಲರಿಗೂ ತಿಳಿದಿದೆ. ಆದರೆ ಸೂಕ್ಷ್ಮ ಶರೀರ ತತ್ವ ಅಂತಕ್ಕಂಥದ್ದು, ಈ ಭೌತಿಕವಾದ ದೇಹ ಕಣ್ಣಿಗೆ ಕಾಣಿಸ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತೀವಿ. ಇದು ಸ್ಥೂಲ ಶರೀರ ತತ್ವ. ಆದರೆ ಸೂಕ್ಷ್ಮ ಶರೀರ ತತ್ವವು ಆತ್ಮ ಪದಾರ್ಥ ತತ್ವವಾಗಿದೆ. ಕೇವಲ ಯೋಗಿಗಳಿಗೆ ಮಾತ್ರ ತಿಳಿದಿರ್ತಿತ್ತು ಮೊದಲೆಲ್ಲ. ಆದ್ರೆ ಧ್ಯಾನಕ್ಕೆ ಬಂದ ಮೇಲೆ ಕೆಲವೊಂದು ಯೋಗ್ಯವಾದಂತಹ ಆತ್ಮಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ, ಪುಸ್ತಕಗಳನ್ನ ಓದೋದ್ರ ಮುಖಾಂತರ, ಜ್ಞಾನವನ್ನ ತಿಳ್ಕೊಳ್ಳೋದ್ರ ಮುಖಾಂತರ ಸಾಕಷ್ಟು ಆತ್ಮದ ಬಗ್ಗೆ ಜ್ಞಾನವನ್ನು ಪಡೆದಿದ್ದೀವಿ ಮಾಸ್ಟರ್ಸ್. ದೇಹದಲ್ಲಿದ್ದಾಗ ಆತ್ಮ ಪದಾರ್ಥವನ್ನ ದೇಹಿ ಎನ್ನುತ್ತೇವೆ, ದೇಹದಿಂದ ಹೊರಗೆ ಬಂದರೆ ವಿದೇಹಿ ಎನ್ನುತ್ತೇವೆ. ಮನಸ್ಸಿನ ಜೊತೆಯಲ್ಲಿದ್ದಾಗ, ಸಂಕಲ್ಪ ವಿಕಲ್ಪಗಳೊಡನೆ ಇದ್ದಾಗ, ನಾನು ನನ್ನದು ಎಂಬ ತತ್ವಗಳ ಜೊತೆಯಲ್ಲಿದ್ದಾಗ, ಒಳ್ಳೆಯದು ಕೆಟ್ಟದ್ದು ಇವುಗಳೊಡನೆ ಇದ್ದಾಗ ಈ ಆತ್ಮವನ್ನೇ ಜೀವಾತ್ಮ ಅಂತ ಕರೀತೀವಿ. ನಾವು ಈ ದೇಹದಲ್ಲಿ ನಮ್ಮ ಮನಸ್ಸಿನೊಂದಿದ್ದಾಗ ಸಂಕಲ್ಪ ವಿಕಲ್ಪ, ಸಾಕಷ್ಟು ಸಂಕಲ್ಪಗಳನ್ನ ಮಾಡ್ಕೊಳ್ತೇವೆ. ಅದೇ ರೀತಿ ವಿಕಲ್ಪಗಳ ಆಲೋಚನೆಗಳು ಇರ್ತದೆ. ಈಗ ನಾನು ನನ್ನದು ಅನ್ನೋ ತತ್ವದಲ್ಲಿ ಇರ್ತೀವಿ. ಅವಾಗ ಈ ಆತ್ಮ ಅಂತಕ್ಕಂಥದ್ದು ಈ ದೇಹದಲ್ಲಿದ್ದಾಗ ಈ ದೇಹವನ್ನೇ ಏನಂತ ಕರಿತೀವಿ? ಜೀವಾತ್ಮ ಅಂತ ಕರಿತೀವಿ. ಈ ಜೀವಾತ್ಮಗಳಲ್ಲಿ ಯಾವಾಗ ಒಳ್ಳೆಯದು ಕೆಟ್ಟದ್ದು ಎಂಬ ಭಾವನೆ ನಶಿಸುವುದೋ, ಯಾವಾಗ ನೀನು ನಾನು ಎಂಬ ಭಾವನೆಗಳು ಹೋಗುವುದೋ, ಯಾವಾಗ ಅಹಂಕಾರ ಅನ್ನೋದು ನಾಶವಾಗುತ್ತದೋ ಅಂತ ಜೀವಾತ್ಮವನ್ನೇ ವಿಮುಕ್ತಾತ್ಮ ಎಂದು ಕರೆಯುತ್ತೇವೆ.
ನಾವು ಇವೆಲ್ಲವುಗಳನ್ನ ತೊರೆದಾಗ ಮಾತ್ರ ವಿಮುಕ್ತಾತ್ಮದ ಹಂತವನ್ನ ತಲುಪಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಜ್ಞಾನವನ್ನ ನೀಡ್ತಾ ಇದ್ದಾನೆ ಮಾಸ್ಟರ್ಸ್. ಪ್ರತಿ ಜೀವಾತ್ಮನೂ ಸಹ ಜನ್ಮ ಪರಂಪರಾಕ್ರಮದಲ್ಲಿ ವಿಮುಕ್ತಾತ್ಮ ಆಗಬೇಕಾಗಿರುವುದೇ. ಪ್ರತಿ ಆತ್ಮ, ಈ ಭೂಮಿ ಮೇಲೆ ಬಂದಿರ್ತಕ್ಕಂಥ ಪ್ರತಿ ಆತ್ಮನೂ ಕೂಡ ಎಷ್ಟೋ ಜನ್ಮಗಳ ನಂತರವಾಗ್ಲಿ ನಾವು ಈ ಜ್ಞಾನವನ್ನ ಬೇಗ ಬೇಗ ತಿಳ್ಕೊಂಡಷ್ಟು ನನ್ನ ಜೀವಿತವನ್ನ ಹೀಗೆ ಅಂತ ಸರಿಪಡಿಸ್ಕೊಳ್ತಾ ಹೋಗ್ತೇವೆ, ಅನುಭವ ಪಡೆಯುತ್ತಾ. ವಿಜ್ಞಾನಿಗಳಾಗ್ತಕ್ಕಂಥದ್ದು ಅನುಭವ ಪಡೆದು ಪ್ರಜ್ಞಾನಿಗಳಾಗ್ಬೇಕು. ಪ್ರತಿ ಅನುಭವದಲ್ಲೂ ಇದು ಈ ರೀತಿಯಾಗಿದೆ, ನಾನ್ ಮಾಡ್ತಕ್ಕಂಥದ್ದು ಈ ಯಾವ್ದು ಸರಿ ಯಾವ್ದು ತಪ್ಪುಗಳಂತೆಲ್ಲ ಸರಿಪಡಿಸ್ಕೊಂತ ಹೋದಂಗೆ ನಾವು ಅನುಭವಗಳನ್ನ ಹೆಚ್ಚು ಪಡೆಯುತ್ತಾ ಜನ್ಮ ಪರಂಪರಾಕ್ರಮದಲ್ಲಿ ಪ್ರತಿಯೊಬ್ರು ಕೂಡ ವಿಮುಕ್ತಾತ್ಮ ಅಂತಕ್ಕಂಥದ್ದು ಆಗ್ಲೇಬೇಕಾಗಿದೆ. ಈ ವಿಮುಕ್ತಾತ್ಮ ಉಳಿದೆಲ್ಲವರನ್ನು ವಿಮುಕ್ತ ಸ್ಥಿತಿಗೆ ತೆಗೆದುಕೊಂಡು ಹೋಗುವುದಕ್ಕೆ ಕಂಕಣಬದ್ಧರಾಗಿದ್ದರೆ ಈ ವಿಮುಕ್ತಾತ್ಮರೇ ಮುಂದೆ ಪರಮಾತ್ಮರಾಗುತ್ತಾರೆ. ಈ ಪರಮಾತ್ಮ ಸ್ಥಿತಿಯನ್ನ ಪಡಿಬೇಕು ಅಂದ್ರೆ ನಾವು ವಿಮುಕ್ತಾತ್ಮದಲ್ಲಿದ್ದು ಅನೇಕರನ್ನು ವಿಮುಕ್ತಾತ್ಮರನ್ನಾಗಿ ತಯಾರಿಸ್ಬೇಕು. ಅವರಿಗೆ ಜ್ಞಾನ ನೀಡೋದ್ರ ಮುಖಾಂತರ, ಅವರಿಗೆ ಈ ಜ್ಞಾನವನ್ನು ಹಂಚೋದ್ರ ಮುಖಾಂತರ ಆಗ ಮಾತ್ರ ನಾವು ಪರಮಾತ್ಮ ಸ್ಥಿತಿಗೆ ಹೋಗ್ತೇವೆ. ಅರ್ಜುನನನ್ನು ಜೀವಾತ್ಮ ಎಂದು ಶ್ರೀಕೃಷ್ಣನು ವೇದವ್ಯಾಸರನ್ನು ಪರಮಾತ್ಮರು ಎಂದು ಹೇಳುತ್ತೇವೆ. ಪರಮಾತ್ಮ ಎಂದರೆ ಅತ್ಯುನ್ನತ ಹಂತಕ್ಕೆ ಪರಿಣಿತಿಯನ್ನ ಹೊಂದಿದಂತಹ ಜೀವಾತ್ಮ. ಪರಮಾತ್ಮ ಅಂದ್ರೆ ಬೇರೆ ಯಾರು ಅಲ್ಲ, ಅತ್ಯುನ್ನತ ಹಂತಕ್ಕೆ ಪರಿಣಿತಿಯನ್ನ ಹೊಂದಿರ್ತಕ್ಕಂಥ ಈ ಜೀವಾತ್ಮನೇ ಹೌದು. ಒಂದು ಜೀವಾತ್ಮ ಪ್ರಪ್ರಥಮ ಜನ್ಮದಲ್ಲಿ, ಮೊದಲಿಗೆ ಆತ್ಮ ಅಂತಕ್ಕಂಥದ್ದು ಬಂದಾಗ ಪ್ರಪ್ರಥಮ ಜನ್ಮದಲ್ಲಿ ಅಮಾಯಕ ಆತ್ಮದಂತೆ ಇರುತ್ತದೆ. ದುಷ್ಟ ಸಾಂಗತ್ಯ, ದುಷ್ಟ ಪ್ರಭಾವಗಳಿಂದಾಗಿ ದುಷ್ಟ ಆತ್ಮದಂತೆ ಬದಲಾಗುತ್ತದೆ. ಯಾವುದರ ಸಹವಾಸ ಇರುತ್ತೋ ಅಂತ ಆತ್ಮವಾಗಿ ಬದಲಾಗುತ್ತದೆ. ಸಜ್ಜನ ಸಾಂಗತ್ಯದಿಂದಾಗಿ ಪರೋಪಕಾರ, ಪಾರಾಯಣದಂತ ಸೇವಾ ಮನೋಭಾವಗಳಿಂದ ಶುಭಾತ್ಮ ಎಂಬುದಾಗಿ ಬದಲಾಗ್ತದೆ. ನಂತರ ಎಷ್ಟೋ ಜನ್ಮಗಳ ನಂತರ ಸಜ್ಜನ ಸಾಂಗತ್ಯ ದೊರೆಯುತ್ತೆ. ಯಾರು ಅಲ್ಲಿ ನಿಲ್ಲೋದಿಲ್ಲ. ಹರಿಯ ನೀರಿನಂತೆ ಅನುಭವಗಳ ಮುಖಾಂತರ ಪ್ರತಿಯೊಂದು ಕಾರ್ಯಕಾರಣ ಸಂಬಂಧದ ಮುಖಾಂತರ ಮುಂದುವರಿತಾನೆ ಇರ್ತದೆ ಆತ್ಮದ ಸ್ಥಿತಿ. ಈ ಪರೋಪಕಾರ, ಪಾರಾಯಣದಂತ ಸೇವಾ ಮನೋಭಾವಗಳಿಂದ ಶುಭಾತ್ಮವಾಗಿ ಬದಲಾಗುತ್ತದೆ. ಧ್ಯಾನ ಸಾಧನೆಯ ಮೂಲಕ ತತ್ವಚಿಂತನೆ ದೊರೆತು ಆಧ್ಯಾತ್ಮಿಕ ಪುರೋಭಿವೃದ್ಧಿ ಹೊಂದುತ್ತಾ ಕೊನೆಗೆ ವಿಮುಕ್ತಾತ್ಮರಂತೆ ವಿರಾಜಮಾನರಾಗುತ್ತದೆ. ಅಲ್ಲದೆ ವಿಮುಕ್ತಾತ್ಮ ಲೋಕ ಕಲ್ಯಾಣಕ್ಕಾಗಿ ಪರಮಾತ್ಮವಾಗುತ್ತದೆ. ಪರಮಾತ್ಮನ ಹಾಗೆ ಆಗದಿದ್ದರೆ ಈ ಒಂದು ಜೀವಾತ್ಮ ಪೂರ್ಣ ವಿಕಾಸ ಹೊಂದಿದಂತಾಗುವುದಿಲ್ಲ. ಆ ಹಂತ ತಲುಪುವವರೆಗೂ ಕೂಡ ನಾವು ಜನನ ಮರಣ ಚಕ್ರದಲ್ಲಿ ಬರಲೇಬೇಕಾಗ್ತದೆ. ಆ ಜನನ ಮರಣ ಚಕ್ರದಿಂದ ವಿಮುಕ್ತಿ ಹೊಂದಿದಾಗ ಮಾತ್ರ ನಾವುಗಳೆಲ್ಲರೂ ಪರಮಾತ್ಮರಾಗುತ್ತೇವೆ. ಪೂರ್ಣ ವಿಕಾಸವಾಗುವವರೆಗೂ ನಾವು ಮತ್ತೆ ಮತ್ತೆ ಹುಟ್ಟುತ್ತಲೇ ಇರುತ್ತೇವೆ. ಪುನರಪಿ ಜನನಂ ಪುನರಪಿ ಮರಣಂ. ಈ ವಿಧದಲ್ಲಿ ಎಲ್ಲಿಯವರೆಗೆ ಎಂದರೆ ಪರಮಾತ್ಮನ ಹಾಗೆ ಆಗುವವರೆಗೆ. ನಾವು ಎಲ್ಲಿಯವರೆಗೆ ಅಂತ ಪ್ರಶ್ನೆ ನಮಗ್ ನಾವೇ ಮಾಡ್ಕೋಬೇಕು. ನಾವು ಯಾವ ಜನ್ಮದಲ್ಲಿ ಎಷ್ಟು ಪರಮಾತ್ಮ ಸ್ಥಿತಿಯಲ್ಲಿ ಜೀವಿತವನ್ನು ಸಾಗಿಸ್ತೀವೋ ಅಲ್ಲಿಯವರೆಗೂ ಕೂಡ ಈ ಜನನ ಮರಣ ಚಕ್ರದಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇದೆ. ಇದುವರೆಗೆ ಒಂದು ಶ್ಲೋಕ ಆಯ್ತು ಮಾಸ್ಟರ್ಸ್. ಇನ್ನೊಂದು ಶ್ಲೋಕವನ್ನ ತೆಗೆದುಕೊಂಡಿದ್ದೇನೆ ಮಾಸ್ಟರ್ಸ್. ಜಾತಸ್ಯ ಹಿ ಧ್ರುವೋ ಮೃತ್ಯುಂ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಿ ಪರಿಹಾರ್ಯತೆ ನ ತ್ವಂ ಶೋಚಿತು ಮಹರ್ಷಿ ಅಂತಕ್ಕಂಥದ್ದು. ಜಾತಸ್ಯ ಅಂದ್ರೆ ಹಿ ಧ್ರುವಂ ಅಂದ್ರೆ ಮೃತ್ಯುಂ, ಧ್ರುವಂ ಜನ್ಮ ಮೃತಸ್ಯ. ಹಿ ಅಂದ್ರೆ ಏಕೆಂದರೆ, ಜಾತಸ್ಯ ಹುಟ್ಟಿದವನಿಗೆ, ಮೃತ್ಯು ಅಂತಕ್ಕಂಥದ್ದು ಮರಣ ಅಂತಕ್ಕಂಥದ್ದು ಧ್ರುವ. ಧ್ರುವ ಅಂದ್ರೆ ನಿಶ್ಚಯ, ಹುಟ್ಟಿದ ಮೇಲೆ ಮರಣ ಅಂತಕ್ಕಂಥದ್ದು ಬಂದೇ ಬರ್ತಕ್ಕಂಥದ್ದು. ಚ ಅಂದ್ರೆ ಅಷ್ಟೇ ಅಲ್ಲದೆ, ಮೃತಸ್ಯ ಸಾವನ್ನಪ್ಪಿದವನಿಗೆ, ಜನ್ಮ ಅಂದ್ರೆ ಸತ್ತ ನಂತರ ಜನನ ಅಂತಕ್ಕಂಥದ್ದು ಅಷ್ಟೇ ಅನಿವಾರ್ಯತೆ ಇದೆ. ಹುಟ್ಟುವುದು ಧ್ರುವಂ, ತಪ್ಪುವುದಿಲ್ಲ. ತಸ್ಮಾತ್ ಆದುದರಿಂದ, ಅಪರಿಹಾರ್ಯೆ ತಪ್ಪಿಸಿಕೊಳ್ಳುವುದಕ್ಕೆ ವಿಲ್ಲದ, ಅರ್ಥೆ ವಿಷಯದಲ್ಲಿ, ತ್ವಂ ನೀನು, ಶೋಚಿತಂ ದುಃಖ ಪಡಲು, ನಹ ಅರ್ಹಸಿ ಅರ್ಹನಲ್ಲ. ಹುಟ್ಟಿದವನಿಗೆ ಮರಣ ತಪ್ಪಿದಲ್ಲ, ಮರಣ ಹೊಂದಿದವನಿಗೆ ಹುಟ್ಟು ಕೂಡ ತಪ್ಪಿದ್ದಲ್ಲ. ಆದ್ದರಿಂದ ಅನಿವಾರ್ಯವಾದ ಈ ವಿಷಯಗಳಲ್ಲಿ ನೀನು ದುಃಖಿಸಬಾರದು. ಮರಣ ಹೊಂದಿದಾಗ ದುಃಖಿಸಬಾರದು. ಹುಟ್ಟಿದಾಗ ಮರಣ ಅಂತಕ್ಕಂಥದ್ದು ಹೇಗೆ ಸಹಜನೋ, ಮರಣಿಸಿದಾಗ ಹುಟ್ಟು ಅಂತಕ್ಕಂಥದ್ದು ಕೂಡ ಹಾಗೆ ಸಹಜವಾಗಿದೆ. ಎಲ್ಲದಕ್ಕಿಂತ ಆಶ್ಚರ್ಯಕರವಾದ ವಿಷಯವೇನು?
ಎಂದು ಯಕ್ಷ ಪ್ರಶ್ನೆಗಳಲ್ಲಿ ಯಕ್ಷನು ಯುಧಿಷ್ಠರನ್ನು ಕೇಳುತ್ತಾನೆ. ಸುತ್ತಲೂ ಎಲ್ಲರೂ ಮರಣವನ್ನು ನೋಡುತ್ತಲೇ ಇದ್ದಾಗ್ಯೂ ನಾನು ಮಾತ್ರ ಸಾಯುವುದಿಲ್ಲ ಎಂದುಕೊಳ್ಳುತ್ತಾನೆ ಮಾನವ ಅಂತ ಕೇಳಿದಾಗ, ಅದೇ ಎಲ್ಲದಕ್ಕಿಂತ ಆಶ್ಚರ್ಯಕರವಾದ ವಿಷಯ ಎಂದು ಧರ್ಮರಾಜ ಉತ್ತರ ನೀಡುತ್ತಾನೆ. ಗರ್ಭದಲ್ಲಿರುವ ಶಿಶುವು ಕೆಲ ದಿನಗಳ ಎಳೆಯ ಮಗು ಪ್ರಾಯದಲ್ಲಿರುವವರು ಅಕಾಲ ಮೃತ್ಯುವಿಗೆ ಬಲಿಯಾಗುವುದು ನಾವು ದಿನವೂ ನೋಡುತ್ತಲೇ ಇರುತ್ತೇವೆ. ದಿನನಿತ್ಯ ಒಂದಲ್ಲ ಒಂದು ರೂಪದಲ್ಲಿ ಸಾವನ್ನಪ್ಪುವವರನ್ನ ನೋಡಿರ್ತೇವೆ, ಕೇಳಿರ್ತೇವೆ. ಹಾಗೆಯೇ ಯೌವನ ಪ್ರೌಢಪ್ರಾಯದಲ್ಲಿ ಇರುವುದರಿಂದ ಹಿಡಿದು ವೃದ್ಧಾಪ್ಯದಲ್ಲಿರುವವರು, ವಿವಿಧ ವಯಸ್ಸಿನಲ್ಲಿ ಇರುವವರು, ದಿನದಲ್ಲಿ ಅನೇಕರು ಮರಣ ಹೊಂದುತ್ತಲೇ ಇರುತ್ತಾರೆ. ಅದನ್ನೆಲ್ಲ ಸಹಜವಾಗಿ ಕೇಳ್ತೇವೆ, ತಿಳಿತೇವೆ, ನೋಡಿದ್ದೇವೆ ಕೂಡ. ಇಷ್ಟೆಲ್ಲ ನೋಡುತ್ತಿದ್ದರೂ ನಮ್ಮ ಬಳಿ ಮಾತ್ರ ಮರಣ ಬಾರದು ಎಂಬ ಭ್ರಮೆಯಲ್ಲೇ ನಾವು ಇರುತ್ತಿದ್ದೇವೆ. ಇಷ್ಟೆಲ್ಲ ನೋಡ್ತೇವೆ, ಆದ್ರೂ ಕೂಡ ನಮಗ್ ಮಾತ್ರ ಮರಣ ಬರಬಾರದು ಅನ್ನೋದೇ ಭಯದಲ್ಲೇ ಇರ್ತೇವೆ. ಈ ಭಯವನ್ನ ಮೊದಲು ತೊಲಗಿಸಬೇಕು. ಬುದ್ಧನಿಗೆ ಒಬ್ಬ ತಾಯಿ ತನ್ನ ಚಿಕ್ಕ ಮಗುವನ್ನ ಕಳೆದುಕೊಂಡಂತ ತಾಯಿ ಬುದ್ಧನ ಮುಂದೆ ಇರಿಸಿ ಪ್ರಾಣವನ್ನ ನೀಡು ಬುದ್ಧ ಅಂತ ಕೇಳಿದಾಗ, ಸಾವು ಎಂಬುದೇ ಇಲ್ಲದ ಮನೆಯಿಂದ ಸ್ವಲ್ಪ ಸಾಸಿವೆಗಳನ್ನು ತಂದರೆ ಅದನ್ನು ಬಳಸಿ ಈ ಮಗುವನ್ನು ಬದುಕಿಸುತ್ತೇನೆ ಎಂದು ಹೇಳುತ್ತಾನೆ ಬುದ್ಧ. ಇಷ್ಟೇನಾ, ತಕ್ಷಣವೇ ತರುತ್ತೇನೆ ಎಂದು ಅಲ್ಲಿಂದ ಹೊರಡುತ್ತಾಳೆ ಆ ತಾಯಿ. ಈ ಕಥೆಯನ್ನ ಎಲ್ಲರಿಗೂ ಕೂಡ ತಿಳಿದಿದೆ. ಆದ್ರೂ ಕೂಡ ಈ ಸಂದರ್ಭ ಬಂದಿರೋದ್ರಿಂದ ಇಲ್ಲಿ ವ್ಯಾಖ್ಯಾನಿಸಿದ್ದಾರೆ, ಅದನ್ನು ಹೇಳಲೇಬೇಕಾಗಿದೆ ಮಾಸ್ಟರ್. ಮನೆಗೆ ಭೇಟಿ ನೀಡಿದಂತಹ ತಾಯಿ ತಿಳಿಯುತ್ತೆ, ಸಾವಿಲ್ಲದ ಮನೆ ಅಂತಕ್ಕಂಥದ್ದು ಎಲ್ಲೂ ಇಲ್ಲೇ ಇಲ್ಲ, ನಾನು ಭ್ರಮೆಯಲ್ಲಿದ್ದೇನೆ ಅನ್ನೋದು ಆಕೆಗೆ ಅರ್ಥವಾಗುತ್ತದೆ. ಹುಟ್ಟಿದವರು ಸಾವನ್ನಪ್ಪಲೇಬೇಕು, ಮರಣ ಹೊಂದಿದವರು ಪುನಃ ಜನ್ಮವನ್ನ ಪಡೆಯಲೇಬೇಕು, ಬಂದವರು ಹೋಗುವುದು ತಪ್ಪುವುದಿಲ್ಲ, ಓದವರು ಬರದೇ ಇರಲು ಸಾಧ್ಯನೇ ಇಲ್ಲ, ಓದವರು ಬರದೇ ಇರಕ್ಕೂ ಕೂಡ ಸಾಧ್ಯನೇ ಇಲ್ಲ. ಚಕ್ರವು ತಿರುಗುವಾಗ ಕೆಳಗಿರುವುದು ಮೇಲೆ ಬರುವುದು, ಮೇಲೆ ಇರುವುದು ಕೆಳಗೆ ಬರುವುದು. ಜನನ ಮರಣ ಚಕ್ರ ಅಂತಕ್ಕಂಥದ್ದು ಚಕ್ರ ತಿರುಗಿದ ರೀತಿಯಲ್ಲೇ ಜನನ ಮರಣ ಚಕ್ರದಲ್ಲಿ ಬರ್ತಾ ಹೋಗ್ತೇವೆ. ಭೂಲೋಕದಲ್ಲಿರುವವರು ಬೇರೆ ಬೇರೆ ಲೋಕಗಳಿಗೂ ಹೋಗ್ತಾರೆ, ಬೇರೆ ಬೇರೆ ಲೋಕಗಳಲ್ಲಿರುವವರು ಈ ಭೂಲೋಕಕ್ಕೂ ಬರುತ್ತಾರೆ. ಈ ಭೂಲೋಕ ಅಂತಕ್ಕಂಥದ್ದು ಈ ಚಕ್ರ ಭ್ರಮಣಕ್ಕಾಗಿ ಗೊಂದಲ ಯಾಕೆ? ಇದು ಚಕ್ರ ಭ್ರಮಣ ಅಂತಕ್ಕಂಥದ್ದು ಇದೆ ಅಂತಕ್ಕಂಥ ಸತ್ಯವನ್ನ ನಾವು ತಿಳ್ಕೊಂಡಾಗ ಇದಕ್ಕೆ ಗೊಂದಲ ಯಾಕೆ ಬರಬೇಕು ನಮ್ಮ ಮನಸ್ಸಲ್ಲಿ? ಇದು ನಮಗೋಸ್ಕರ ನಾವು ಏರ್ಪಾಟು ಮಾಡ್ಕೊಂಡಿರ್ತಕ್ಕಂಥ ಚಕ್ರ ಭ್ರಮಣ ಅಂತಕ್ಕಂಥ, ನಾವೇ ಏರ್ಪಾಟು ಮಾಡ್ಕೊಂಡಿರ್ತಕ್ಕಂಥ ಚಕ್ರ ಭ್ರಮಣ ಅಂತ. ಚಿಕ್ಕವರಿದ್ದಾಗ ನಾವು ಪಾಠಶಾಲೆಗೆ ಹೋಗಿ ತರಗತಿ ನಂತರ ಮತ್ತೊಂದು ತರಗತಿಯನ್ನ ಪೂರ್ಣಗೊಳಿಸುವುದಿಲ್ಲವೇ? ಹಾಗೆಯೇ ಈ ಭೂಲೋಕವೂ ಕೂಡ ಆತ್ಮಜ್ಞಾನಕ್ಕಾಗಿ ಏರ್ಪಾಟಾಗಿರ್ತಕ್ಕಂಥ ಒಂದು ಅದ್ಭುತ ಪಾಠಶಾಲೆ. ನಾವು ಇದನ್ನೆಲ್ಲ ನಾಟಕ ರಂಗ ಅಂತೇವೆ, ಪಾಠಶಾಲೆ ಅಂತೇವೆ. ಕ್ರಶ್ ಕೋರ್ಸ್ ರೀತಿಯಲ್ಲಿ ಏನೋ ಒಂದು ಪದವಿಯನ್ನು ಪಡೆದಾಗ ಅದರಲ್ಲಿ ಇನ್ನೂ ಹೆಚ್ಚಿನ ಪರಿಣಿತಿಯನ್ನು ಪಡೀಲಿಕ್ಕೋಸ್ಕರ ಯಾವ ರೀತಿ ಓದ್ತೇವೋ ಅದೇ ರೀತಿಯಲ್ಲಿ ಈ ಭೂಲೋಕಕ್ಕೆ ಆ ಜ್ಞಾನವನ್ನ ಪಡೀಲಿಕ್ಕೋಸ್ಕರ ಬಂದಿದ್ದೇವೆ. ಈ ಭೂಲೋಕಕ್ಕೆ ಇಲ್ಲಿ ಬರುತ್ತೇವೆ, ಕೆಲ ದಿನಗಳು ಇರುತ್ತೇವೆ, ಸ್ವಲ್ಪ ಕಲಿಯುತ್ತೇವೆ, ಹೋಗಿ ಬಿಡುತ್ತೇವೆ. ನಿರಂತರವಾಗಿ ಹೊಸ ಹೊಸ ಪಾಠಗಳನ್ನು ಕಲಿಯುವುದಕ್ಕಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ, ಬೇರೆ ಬೇರೆ ಲೋಕಗಳಲ್ಲಿ ಮತ್ತೆ ಮತ್ತೆ ಹುಟ್ಟುತ್ತೇವೆ. ಹೀಗೆ ಬರುತ್ತಾ ಇರುತ್ತೇವೆ, ಹೋಗುತ್ತಾ ಇರುತ್ತೇವೆ. ಹಾಗಾಗಿ ಇದು ತಪ್ಪಿಸಿಕೊಳ್ಳುವ ವಿಷಯ ಅಲ್ಲವೇ ಅಲ್ಲ. ಜನ್ಮ ಪರಂಪರೆಯಲ್ಲಿ ಹುಟ್ಟುವುದು ಸಂತೋಷ, ಮರಣಕ್ಕೆ ದುಃಖಿಸುತ್ತೇವೆ ಎಂದರೆ ನಾವು ಸತ್ಯವನ್ನ ತಿಳಿದಿಲ್ಲವೆಂದೇ ಅರ್ಥ. ಇನ್ನು ಅಜ್ಞಾನ ಅಂತಕ್ಕಂಥದ್ದು ಕಳೆದಿಲ್ಲ ಅಂತಾನೆ ಅರ್ಥ. ಯಾವುದೇ ಕ್ಷಣದಲ್ಲಿ ಸಾವು ಬರಬಹುದು. ಆದ್ದರಿಂದ ಪ್ರತಿ ಕ್ಷಣವನ್ನು ಪೂರ್ತಿಯಾಗಿ ಜೀವಿಸಬೇಕು. ಯಾವುದೇ ಕ್ಷಣದಲ್ಲೂ ಕೂಡ ಸಾವು ಬರಬಹುದು. ಅದಕ್ಕಾಗಿ ನಾನು ಮಾಡಬೇಕಾದ ಕೆಲಸದಲ್ಲಿ ಪರಿಪೂರ್ಣತೆ ಅಂತಕ್ಕಂಥದ್ದು, ಪರಿಣಿತಿ ಅಂತಕ್ಕಂಥದ್ದು ಪಡೆದು ಆ ಕ್ಷಣವನ್ನ ಸಂತೋಷದಿಂದ ಜೀವಿಸಬೇಕಾಗಿದೆ. ಪ್ರತಿ ಕ್ಷಣದಲ್ಲೂ ಪೂರ್ತಿಯಾಗಿ ಜೀವಿಸುವವನೇ ಬ್ರಹ್ಮಜ್ಞಾನಿ, ಒಬ್ಬ ಪಂಡಿತನು. ನಮ್ಮ ಬರುವಿಕೆ, ನಮ್ಮ ಹೋಗುವಿಕೆ ಎಲ್ಲ ನಮ್ಮ ಕೈಯಲ್ಲೇ ಇದೆ. ಬರುವಿಕೆನೂ ನಮ್ಮ ಕೈಯಲ್ಲೇ ಇದೆ, ಹೋಗುವಿಕೆನೂ ನಮ್ಮ ಕೈಯಲ್ಲೇ. ಯಾಕಂದ್ರೆ ಜನನ ಈ ಭೂಮಿ ಮೇಲೆ ಜನ್ಮ ಪಡೆಯೋದಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ಮರಣ ಶಾಸನವನ್ನ ಬರ್ಕಂಡೇ ಇರ್ತೀವಿ. ಇಷ್ಟು ಶ್ವಾಸ ಅಂತ ಲೆಕ್ಕ ತಗೊಂಡೇ ನಾವು ಈ ಭೂಮಿಗೆ ಬರ್ತಕ್ಕಂಥದ್ದು. ಅವುಗಳಿಗೆಲ್ಲ ಸೃಷ್ಟಿಕರ್ತರು ಕೂಡ ನಾವೇನೆ. ತಾಯಿ ಹುಟ್ಟಿಸಿದ್ದಾಳೆ ಎಂದು ಮಾತ್ರಕ್ಕೆ ನಮ್ಮ ಬರುವಿಕೆ ತಾಯಿಯ ಕೈಯಲ್ಲಿದೆ ಅಂತ ನಂಬುತ್ತೀವಿ. ಆದ್ರೆ ನನ್ನ ಹೋಗುವಿಕೆ ಮೇಲಿರುವನ ಯಾರೋನೋ ಒಬ್ಬನ ಕೈಯಲ್ಲಿದೆ ಅಂತ ಭಾವಿಸ್ತೇವಷ್ಟೇ. ಅದು ಈ ಸ್ಥೂಲ ದೇಹಕ್ಕಷ್ಟೇ ಸತ್ಯ. ಸೂಕ್ಷ್ಮ ಶರೀರದಲ್ಲಿ
ಸ್ಥೂಲ ದೇಹದಲ್ಲಿರ್ತಕ್ಕಂಥ ಸತ್ಯಗಳು ಇವಾಗಿದ್ದಾವೆ. ಆದ್ರೆ ಸೂಕ್ಷ್ಮ ದೃಷ್ಟಿಯಲ್ಲಾಗಲಿ ದಿವ್ಯ ದೃಷ್ಟಿಯಲ್ಲಾಗಲಿ ಇವೆಲ್ಲವೂ ಕೂಡ ಅಸತ್ಯ ಅಂತಕ್ಕಂಥದ್ದನ್ನ ತಿಳಿಬೇಕು ಮಾಸ್ಟರ್ಸ್. ಮೇಡಮ್ ಟೈಮ್ ಆಯ್ತಾ ಮೇಡಮ್? ಇಲ್ಲ ಇದೆ ಟೈಮ್. ಟೈಮ್ ನೀವು ಇದೆಯಾ? 9:40 ಮಾತಾಡ್ಬೋದು, ಟೈಮ್ ಇದೆ, ಇನ್ನು 15 ನಿಮಿಷ ಮಾತಾಡ್ಬೋದು. ಹೌದಾ ಮೇಡಮ್? ಓಕೆ ಓಕೆ ಮಾಸ್ಟರ್ಸ್. ಇಲ್ಲಿಗೆ 2 ಶ್ಲೋಕ ಮುಗ್ತು ಮಾಸ್ಟರ್. ಸಮಯ ಇರೋದ್ರಿಂದ ಇನ್ನೊಂದು ಶ್ಲೋಕ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಮಾಸ್ಟರ್. ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿನ 29ನೇ ಶ್ಲೋಕ ಇದು ಮಾಸ್ಟರ್ಸ್. ಆಶ್ಚರ್ಯವತ್ ಪಠ್ಯತಿ ಕಶ್ಚಿದೇವನಾಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಶ್ಚೈನ್ಮನ್ಯೇ ಶೃಣೋತಿ ಶ್ರುತಾಪೇನ ವೇದಾನ ಚೈವ ಕಶ್ಚಿತ್. ಕಶ್ಚಿತ್ ಅಂತಕ್ಕಂಥ ಅಂದ್ರೆ ಅರ್ಥ ಒಬ್ಬನು ಅಂತಕ್ಕಂಥದ್ದು. ಏನಮ್ಮಂದ್ರೆ ಇದನ್ನು ಅಂತಕ್ಕಂಥದ್ದು ಇಲ್ಲಿ ಆತ್ಮ ಅಂತಕ್ಕಂಥದ್ದು. ಆಶ್ಚರ್ಯವತ್ ಅಂದ್ರೆ ಆಶ್ಚರ್ಯದಂತೆ, ಪಶ್ಯತಿ ಕಾಣುವನು, ಚ ಪುನಃ ತತ ಹೇವ ಹಾಗೆಯೇ, ಅನ್ಯ ಮತ್ತೊಬ್ಬನು, ಆಶ್ಚರ್ಯವತ್ ಆಶ್ಚರ್ಯವಾಗಿ ನುಡಿಯುತ್ತಾನೆ, ಚ ಹಾಗೆಯೇ, ಅನ್ಯ ಮತ್ತೊಬ್ಬನು ಇದನ್ನು ಆಶ್ಚರ್ಯದಂತೆ, ಶೃಣೋತಿ ಅಂದ್ರೆ ಕೇಳುತ್ತಾನೆ, ಮತ್ತೆ ಒಬ್ಬನು ಶ್ರುತ ಆಪಿ ಕೇಳಿದ ಮೇಲೂ ಕೂಡ ಇದನ್ನ ಅಂದ್ರೆ ಏವ ವೇದ ತಿಳಿದುಕೊಳ್ಳಲಾಗುವುದು. ಒಬ್ಬ ಈ ಆತ್ಮ ಅಂತಕ್ಕಂಥವನು ಆಶ್ಚರ್ಯದಿಂದ ಕಾಣುತ್ತಾನೆ, ಮತ್ತೊಬ್ಬ ಆಶ್ಚರ್ಯದಿಂದ ನುಡಿಯುತ್ತಾನೆ, ಮಗದೊಬ್ಬ ಆಶ್ಚರ್ಯದಿಂದ ಕೇಳುತ್ತಾನೆ. ಆದರೆ ಕೇಳುವುದರ ಮುಖಾಂತರ ಯಾರೂ ಕೂಡ ಆತ್ಮವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರರು. ಬರೀ ಕೇಳೋದ್ರ ಮುಖಾಂತರ ಯಾರೂ ಕೂಡ ಈ ಆತ್ಮನನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರರು. ಧ್ಯಾನದ ವಿವರಣೆಯಲ್ಲಿ ಈ ಲೋಕದಲ್ಲಿ ಯೋಗಿಗಳು, ಜ್ಞಾನಿಗಳು, ಮುಮುಕ್ಷುಗಳು, ಅಯೋಗ್ಯರು ಎಂಬುದಾಗಿ 4 ಪ್ರಕಾರದ ಮನುಷ್ಯರಿದ್ದಾರೆ. ನಾವು ನಮ್ಮ ಕಣ್ಣಿಗೆ ಕಾಣುವ ಭೌತಿಕ ವಸ್ತುಗಳನ್ನ ಮನಸ್ಸು, ಬುದ್ಧಿ, ಇಂದ್ರಿಯಗಳ ಸಮೂಹದ ಮೂಲಕ ಗ್ರಹಿಸುತ್ತೇವೆ. ಆತ್ಮ ಎಂಬುದು ಭೌತಿಕವಾಗಿ ಕಣ್ಣಿಗೆ ಕಾಣುವ ಪದಾರ್ಥವಲ್ಲ. ಈ ಆತ್ಮ ಅಂತಕ್ಕಂಥದ್ದು ಈ ಭೌತಿಕ ಕಣ್ಣುಗಳಿಗೆ ಕಾಣ್ತಕ್ಕಂಥ ಪದಾರ್ಥವಾಗಿಲ್ಲ. ಆತ್ಮವನ್ನು ಕಾಣುವಂತವರು ಜಗತ್ತಿನಲ್ಲಿ ಬಹಳ ವಿಶೇಷವಾಗಿರು. ಈ ಆತ್ಮವನ್ನ ದಿವ್ಯ ದೃಷ್ಟಿಯಿಂದ ಮಾತ್ರ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ದಿವ್ಯ ಚಕ್ಷುನಿಂದ ಅದನ್ನ ನೋಡಲಿಕ್ಕೆ ಸಾಧ್ಯತೆ ಇರುವವರು ಇಲ್ಲಿ ಕೆಲವರು ಮಾತ್ರ, ಅದು ವಿಶೇಷವಾಗಿರುವಂತವರು. ಆತ್ಮ ಎಂಬ ಒಂದಕ್ಕೆ ಹೊರತಾಗಿ ಮತ್ತೆ ಯಾವುದಕ್ಕೂ ಕೂಡ ಅಸ್ತಿತ್ವ ಎಂಬುದು ಇಲ್ಲವಾಗಿದ್ದಾಗ, ಆತ್ಮವು ತನ್ನಷ್ಟಕ್ಕೆ ತಾನು ಸ್ವಯಂ ದರ್ಶಿಸಿಕೊಂಡಾಗ ಆತ್ಮ ಒಂದೇ ಇರುವುದು. ನೋಡುವವನಾಗಲಿ ಕಾಣುವಂತದ್ದಾಗಲಿ ಬೇರೆ ಬೇರೆಯಾದಾಗಿ ಏನೂ ಕೂಡ ಕಾಣುವುದಿಲ್ಲ. ಇದ್ರ ಬಗ್ಗೆ ಗುರುಗಳು ಸಾಕಷ್ಟು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಮಾಸ್ಟರ್ಸ್. ನಾನು ನೀನು ದೇಹಿ ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ಸಾಕಷ್ಟು ಜ್ಞಾನ ಕೊಟ್ಟಿದ್ದಾರೆ. ನೋಡುವವನಾಗ್ಲಿ ಕಾಣುವಂತದ್ದಾಗ್ಲಿ ಬೇರೆ ಬೇರೆಯದಾಗಿ ಏನು ಕೂಡ ಕಾಣುವುದಿಲ್ಲ. ಅದು ಒಂದು ಅಲೌಕಿಕವಾದ, ಅದ್ಭುತವಾದ, ವಿಶೇಷವಾದಂತಹ ಅನುಭೂತಿಯಾಗಿರುತ್ತದೆ. ಜ್ಞಾನ ಚಕ್ಷುವನ್ನ ಉತ್ತೇಜಿತ ಮಾಡಿಕೊಂಡ ಯೋಗಿಗಳು ಮಾತ್ರ, ಆತ್ಮಜ್ಞಾನವನ್ನ ಪಡೆದ ಯೋಗಿಗಳು ಹೊರಗಿನಿಂದ ನೋಡುವವರಿಗೆ ಕಣ್ಣುಗಳನ್ನು ಮುಚ್ಚಿಕೊಂಡಂತೆ ಕಾಣಿಸುತ್ತಾರೆ. ಹೊರಗಿನಿಂದ ನೋಡುವುದರಿಗೆ ಕಣ್ಣುಗಳನ್ನು ಮುಚ್ಚಿಕೊಂಡಂತೆ ಕಾಣಿಸ್ತಾರೆ. ಆದರೆ ಅವರ ದಿವ್ಯ ಚಕ್ಷುವಿನಿಂದ ಬೇರೆ ಬೇರೆ ಲೋಕಗಳ ಜ್ಞಾನವನ್ನು ಪಡೀತಾ ಇರ್ತಾರೆ, ಆತ್ಮ ದರ್ಶನವನ್ನು ಮಾಡ್ಕೊಳ್ತಾ ಇರ್ತಾರೆ. ಆದರೆ ಆಂತರ್ಯದಲ್ಲಿ ಮಾತ್ರ ಆಶ್ಚರ್ಯಕರವಾದ ಆತ್ಮಾನುಭವವನ್ನು, ತನ್ಮತೆಯನ್ನು ದರ್ಶಿಸುತ್ತಾ ಇರುತ್ತಾರೆ ಮತ್ತು ಅನುಭವಿಸುತ್ತಾ ಇರುತ್ತಾರೆ. ಮೇಲ್ನೋಟಕ್ಕೆ ಈ ಭೌತಿಕ ದೇಹದ ಚಕ್ಷುಗಳನ್ನು ಮುಚ್ಚಿಕೊಂಡಂತೆ ಅನಿಸ್ತಾರೆ. ಆದರೆ ಅವರ ದಿವ್ಯ ಚಕ್ಷುಗಳಿಂದ ಮಾತ್ರ ಆಶ್ಚರ್ಯಕರವಾದಂತ ಆತ್ಮಾನುಭವವನ್ನ, ತನ್ಮತೆಯನ್ನ ದರ್ಶಿಸುವುದರ ಜೊತೆಗೆ ಅನುಭವಿಸ್ತಾನೂ ಇರ್ತಾರೆ, ಬ್ರಹ್ಮಾನಂದವನ್ನು ಅನುಭವಿಸ್ತಾ ಇರ್ತಾರೆ. ಅಂತ ಆತ್ಮ ದರ್ಶನ ಅನುಭೂತಿಯನ್ನ ಪದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಆತ್ಮಕ್ಕೆ ಸಮಾನವಾದ ಪದಾರ್ಥವೆಂಬುದು ಈ ಲೋಕದಲ್ಲಿಯೇ ಇಲ್ಲವೇ ಇಲ್ಲ. ಈ ಆತ್ಮಕ್ಕೆ ಸಮಾನವಾದಂತ ಇದು ಹೀಗಿದೆ ಅಂತ ಹೇಳ್ಬಿಟ್ಟು ಇದನ್ನ ತೋರ್ಸಿನೋ ಟೇಸ್ಟ್ ಮಾಡ್ಸಿನೋ ಅದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಭೂಲೋಕದಲ್ಲಿ ಆ ಆತ್ಮ ಪದಾರ್ಥಕ್ಕೆ ಸಮನಾದ ಪದಾರ್ಥ ಮತ್ತೊಂದು ಇಲ್ಲವೇ ಇಲ್ಲ. ಆದ್ದರಿಂದ ಅದನ್ನ ವರ್ಣಿಸಲಾಗದು. ಆದುದರಿಂದಲೇ ಆತ್ಮಜ್ಞಾನಿಗಳಾದ ಅವರು ಅದನ್ನು ವರ್ಣಿಸಲು ಪ್ರಯತ್ನಿಸಿದಾಗೆಲ್ಲ ತನ್ಮಯವಾಗಿ ವಿವರಿಸಲು ಸಾಧ್ಯವಿರುವಷ್ಟೇ ವಿವರಿಸುವರು.
ತನ್ಮಯರಾಗಿ ಎಷ್ಟು ಸಾಧ್ಯ, ಎಷ್ಟರ ಮಟ್ಟಿಗೆ ಅರ್ಥೈಸಬಹುದು ಅಷ್ಟನ್ನೇ ವಿವರಿಸ್ಲಿಕ್ಕೆ ಮಾತ್ರ ಸಾಧ್ಯತೆ ಇದೆ. ಅವರು ದಿವ್ಯ ಚಕ್ಷುವಿನ ಮೂಲಕ ಮಾಡಿದ ಇತರ ಲೋಕ ಸಂಚಾರದ ವಿಶೇಷಗಳನ್ನು, ಅವರು ದಿವ್ಯ ಚಕ್ಷುವಿನಿಂದ ಮಾಡಿದಂತಹ ಬೇರೆ ಲೋಕಗಳ ಸಂಚಾರದ ವಿಶೇಷಗಳನ್ನು ಆಶ್ಚರ್ಯಕರವಾಗಿ ವಿವರಿಸುತ್ತಿರುವಾಗ ಮುಮುಕ್ಷುಗಳಾದವರು ಆತ್ಮಜ್ಞಾನಿಗಳ ಸುತ್ತಲೂ ಸೇರಿ ಅಷ್ಟೇ ಆಶ್ಚರ್ಯವಾಗಿ ಆನಂದವಾಗಿ ಕೇಳುತ್ತಿರುತ್ತಾರೆ. ಇನ್ನು ಅಜ್ಞಾನಿಗಳಾದವರು ಏನೇನೋ ಹೇಳ್ತಾರೆ, ಒಂದು ಅರ್ಥ ಆಗಲ್ಲ ಅನ್ನೋ ರೀತಿಯಲ್ಲಿ ಆಗ್ತದೆ. ಆದರೆ ಆತ್ಮಜ್ಞಾನ ಪಡೀಲಿಕ್ಕೆ ಇಚ್ಛೆ ಇರ್ತಕ್ಕಂಥವರು ಏನ್ ಮಾಡ್ತಾರೆ, ಆಶ್ಚರ್ಯವಾಗಿ ತಿಳ್ಕೊಳ್ಳಿಕ್ಕೆ ಏನೋ ಇದೆ ಇದ್ರಲ್ಲಿ ಅಂತ ಆನಂದವಾಗಿ ಕೂಡ ಕೇಳ್ತಾ ಇರ್ತಾರೆ. ಅಂತ ಅನುಭವಿಗಳಿಗಾಗಿ ಸಹ ಅವರು ತಪಿಸುತ್ತಿರುತ್ತಾರೆ. ಹೌದಲ್ವಾ? ಆತ್ಮಜ್ಞಾನ ಅಂತಕ್ಕಂಥ ತಿಳಿಬೇಕು ಅನ್ನೋ ಹಪಹಪಿ ನಮ್ಮಲ್ಲೂ ಇದ್ದಾಗ ಅಂತವರು ಮಾತ್ರ ಅವರ ಜ್ಞಾನ ಅರ್ಜನೆ ಆಗ್ತಕ್ಕಂಥ ಸ್ಥಳದಲ್ಲಿ ಜ್ಞಾನವನ್ನು ತಿಳಿಲಿಕ್ಕೋಸ್ಕರ ಅವರಲ್ಲಿ ತಪನ ಉಂಟಾಗುತ್ತದೆ. ಆದರೆ ಆ ಜ್ಞಾನಿಗಳು ನೋಡಿರುವುದು, ಹೇಳಿರುವುದನ್ನು ಕೇಳಿದ ಮಾತ್ರಕ್ಕೆ ಆತ್ಮನನ್ನು ಕುರಿತು ತಿಳಿದುಕೊಳ್ಳಲು ಆಗುವುದಿಲ್ಲ. ಆ ಜ್ಞಾನಿಗಳು ಹೇಳಿರೋದನ್ನು, ಅವ್ರು ನೋಡಿರೋದನ್ನಾಗ್ಲಿ ಹೇಳಿದಾಗ ಅದನ್ನ ಕೇಳ್ತೀವಲ್ಲ, ಅಷ್ಟಕ್ಕೆ ನಮಗೆ ಆತ್ಮಜ್ಞಾನ ಅಂತಕ್ಕಂಥದ್ದು ಉಂಟಾಗುವುದಿಲ್ಲ. ಅವರಿಗೆ ಖಚಿತವಾಗಿ ತಿಳಿದಿದೆ, ಆತ್ಮನ ಕುರಿತು ತಿಳಿಯಬೇಕಾದರೆ ತಮ್ಮ ಪ್ರಯತ್ನವನ್ನು ತಾವೇ ಮಾಡಬೇಕೆಂಬುದು ಮುಮುಕ್ಷಿಗಳಿಗೆ ತಿಳಿದಿದೆ. ನಮ್ಮ ಪ್ರಯತ್ನವನ್ನ ನಾವೇ ಮಾಡಿದಾಗ ಮಾತ್ರ ನಮ್ಮ ಆತ್ಮದರ್ಶನ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅವರು ಧ್ಯಾನ ಸಾಧನೆಯ ಮೂಲಕ ಆತ್ಮಜ್ಞಾನವನ್ನ ಸಂಪಾದಿಸುವರು. ಇದಕ್ಕೆ ಮಾರ್ಗ ಅಂದ್ರೆ ಧ್ಯಾನ ಸಾಧನೆ ಅಂತಕ್ಕಂಥದ್ದು ಒಂದೇ ಆಗಿದೆ. ಆದರೆ ಕೆಲವು ಅಯೋಗ್ಯರು ಮಾತ್ರ ಇವುಗಳನ್ನು ಕೇಳಿದರೂ ಸಹ ಏನನ್ನೂ ತಿಳಿದುಕೊಳ್ಳಲಾರರು, ತಿಳಿದುಕೊಳ್ಳುವ ಪ್ರಯತ್ನವನ್ನೂ ಕೂಡ ಮಾಡುವುದಿಲ್ಲ. ಮಾಡಿಕೊಳ್ಳುವವರಿಗೆ ಮಾಡಿಕೊಳ್ಳುವಷ್ಟು ಸಾಧ್ಯತೆ ಇದೆ. ಯಾರು ಎಷ್ಟು ಧ್ಯಾನ ಸಾಧನೆ ಮಾಡಿ ಧ್ಯಾನ ಮಾರ್ಗದಲ್ಲಿ ನಡೀತಾ ಹೋಗ್ತಾರೋ, ಅವ್ರು ಎಷ್ಟು ಮಾಡ್ಕೊಳ್ತಾರೋ ಅಷ್ಟಷ್ಟು ಪುಣ್ಯ ಫಲ ಅವರಿಗೆ ಸಾಧ್ಯತೆ ಇದೆ. ಈ ಶ್ಲೋಕದ ಇಷ್ಟು ಜ್ಞಾನವನ್ನು ಹಂಚಲಿಕ್ಕೆ ಸಮಯಾವಕಾಶವನ್ನು ನೀಡಿದಂತ ತಮ್ಮೆಲ್ಲರಿಗೂ ಕೂಡ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೂ ನಮಿಸುತ್ತಾ ಜ್ಞಾನ ಹಂಚಿಕೆ ಕಾರ್ಯಕ್ರಮ ಸಂಪನ್ನಗೊಳಿಸ್ತಾ ಇದ್ದೇನೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್.